ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೆಕ್ ವಿಷನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಸ್ನೇಹಿತ ಅಮರ್ ಪಿ. ಸೊ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾವು UPI ಅನೌನ್ಸರ್ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು, ಹೇಗೆ ಯೂಸ್ ಆಗುತ್ತೆ, ಇದೆಲ್ಲನೂ ನೋಡೋಣ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನೀವೆಲ್ಲರೂ ಪೇಮೆಂಟ್ಗಳನ್ನು ಎಲ್ಲರೂ ಮಾಡ್ತಾ ಇರ್ತೀರ. ಆದರೆ ಕೆಲವೊಂದು ಸಾರಿ ನಮಗೆ ಎಮರ್ಜೆನ್ಸಿ ಇರುತ್ತೆ, ಪೇಮೆಂಟ್ ಬಂದಿದ್ದು ಗೊತ್ತಾಗಲ್ಲ, ಅಥವಾ ಮೆಸೇಜ್ ಬರಬೇಕು, ಅಥವಾ ನಾವು ಹೋಗಿ ಪೇಮೆಂಟ್ ಆ್ಯಪ್ಸಲ್ಲಿ ಚೆಕ್ ಮಾಡಬೇಕು. ಸೊ ಅದೇ ನಮಗೆ ಅನೌನ್ಸ್ ಮಾಡಿ ಹೇಳಿದಾಗ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಅದೇ ಇದರ ವಿಡಿಯೋ ಅಂತ ನೀವು ಅಂದ್ಕೋಬೇಡಿ. ಆ್ಯಕ್ಚುಲಿ ಮರ್ಚೆಂಟ್ಸ್ ಆ್ಯಪ್ಸ್ಗಳಲ್ಲೆಲ್ಲ ಇದು ಹೇಳುತ್ತೆ. ಆದರೆ ನಾವು ಮರ್ಚೆಂಟ್ ಆ್ಯಪ್ಸ್ ಅಲ್ಲದೆ ಬೇರೆ ಆ್ಯಪ್ನ ಯೂಸ್ ಮಾಡಿಕೊಂಡು ಇದನ್ನು ಬಳಸ್ಬೋದು. ಸೊ ನೋಡೋಣ ಫ್ರೆಂಡ್ಸ್, ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋನ ಕೊನೆ ತನಕ ನೋಡಿ. ಸೊ ಬನ್ನಿ ನೋಡೋಣ. UPI ಪೇಮೆಂಟ್ ಅನೌನ್ಸರ್. ಸೊ ಫ್ರೆಂಡ್ಸ್, ಇದನ್ನು ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಪ್ಲೇಸ್ಟೋರಲ್ಲೂ ಕೂಡ ಸಿಗುತ್ತೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ, ಅಲ್ಲಿ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. UPI ಪೇಮೆಂಟ್ ಅನೌನ್ಸರ್ ಇದನ್ನು ಕ್ಲಿಕ್ ಮಾಡ್ತೀನಿ. Start recording. Welcome to UPI Terms of Use / Privacy Policy for UPI Payment Announcer. Terms of Use Privacy Policy. Welcome to Data Handling in the app. App only reads payment information of paid, Phone, Google Pay and BIM UPI app via notification and saves the information in the private storage of the app, and no other app can access the storage. The data saved. Provision this. Accept. Stop recording. Accept. Na accept ಮಾಡ್ತೀನಿ. Need notification access on top. Start recording on bottom. Okay. Device and app. ಸೊ ಫ್ರೆಂಡ್ಸ್, ಅದು ಆ್ಯಪ್ ಹೇಳ್ತಾ ಇದೆ, ನಾವು ಯಾವುದೇ ಒಂದು ಡೇಟಾ ತೊಗೊಳ್ಳಲ್ಲ, ನೋಟಿಫಿಕೇಷನ್ನಿಂದ ನಾವು ಡೇಟಾನ ತೊಗೊಂಡು ನಮ್ಮ ಆ್ಯಪಲ್ಲಿ ಸೇವ್ ಮಾಡ್ತೀವಿ ಅಷ್ಟೇ ಅಂತ ಹೇಳ್ತಾ ಇದೆ. ನಾನು ಎಕ್ಸೆಪ್ಟ್ ಮಾಡಿದೆ. ನೋಟಿಫಿಕೇಶನ್ಗೆ ನಾವು ಅಲೋ ಕೊಡೋಣ. UPI payment announcer. Okay. Device and app allow notification access off. UPI allow. Okay. Security. ನೀವು Xiaomi ಯೂಸರ್ ಆದರೆ ಸ್ವಲ್ಪ 10 ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ. Cancel. I'm aware of the possible risk. Not checked. ಚೆಕ್ ಮಾಡಬೇಕಾಗುತ್ತೆ. ಇದನ್ನ ಆನ್ ಮಾಡಿ. ಅಂದರೆ ರಿಸ್ಕ್ ನಾವೇ ನನಗೆ ಗೊತ್ತಿದೆ ರಿಸ್ಕ್ ಅಂತ ಇದು ಕೇಳುತ್ತೆ. I'm cancel. Okay. Button. Okay. Device and app notifications. Real notification. Okay. Back ಬರ್ತೀನಿ ಈಗ ನಾನು. Device and app notifications. Back. Start recording. More options. Okay. Drop no payment preferences. Help. Okay. ಇನ್ನೊಂದು ಸಾರಿ ಬ್ಯಾಕ್ ಹೋಗಿ ಮತ್ತೆ. Other free and interesting apps. Chat message track. Electric secret of call pranks using cell track. Where am I? Light on exit app. Button. Start recording. 2 screen, 1 screen. WhatsApp. Jet phone. Nothing. Free keyboard. Chat. Selected. 7. Chat. Free UPI payment. Okay. Allow UPI payment announcer. Don't allow. Allow ಕೊಡೋಣ. UPI payment announcer. ನಾವು ಈ ಆ್ಯಪ್ನ ಒಂದು ಕೆಲವೊಂದು ಸೆಟ್ಟಿಂಗ್ಗಳನ್ನು ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈಗ ಆಪ್ಷನ್ಸ್ಗಳು ಏನಿದೆ ಅಂತ ನೋಡೋಣ. UPI payment announcer. ಓಕೆ. ಫೀಡ್ಬ್ಯಾಕ್ನ ಕೊಡ್ಬೋದು. ಮೋರ್ ಆಪ್ಷನ್ ಇದರಲ್ಲಿ ಏನಿಲ್ಲ, ಶೇರು, ರೇಟಿಂಗ್ ಅಷ್ಟೇ. ಡ್ರಾಪ್ ಡೌನ್ ಲಿಸ್ಟ್. ಆಲ್ ಪೇಮೆಂಟ್ಸ್. ಇಲ್ಲಿ ನಾವು ಗೂಗಲ್ ಪೇ, ಫೋನ್ ಪೇ, ಫೇವರಿಟ್ ಪೇಮೆಂಟ್ಸ್ ಚೆಕ್ಡ್. ಆಲ್ ಪೇಮೆಂಟ್ಸ್. ಫೇವರಿಟ್ ಪೇಮೆಂಟ್ ವಿತ್ ನೋಟ್ಸ್. ಪೇಮೆಂಟ್ ವಿತ್ ನೋಟ್ಸ್. ಪೇಮೆಂಟ್ಸ್ ಓನ್ಲಿ. ಪೇಟಿಎಂ ಪೇಮೆಂಟ್ಸ್. ಪೇಮೆಂಟ್ಸ್ ಓನ್ಲಿ. ಗೂಗಲ್ ಪೇ. ಪೇಮೆಂಟ್ಸ್ ಓನ್ಲಿ. ಫೋನ್ ಪೇ. ಸ್ಟಾಪ್ ರೆಕಾರ್ಡಿಂಗ್. ಚೆಕ್ಡ್. ಆಲ್ ಕೊಡೋಣ. ನೀವು ಯಾವ್ದು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಅಂದರೆ ಜಾಸ್ತಿ ಪೇಮೆಂಟ್ ಇದ್ದಾಗ ಇದು ಹೆಲ್ಪ್ ಆಗುತ್ತೆ. ಆಲ್ ಡೇಟ್ ಕೂಡ ಚೆಕ್ ಮಾಡ್ಕೋಬಹುದು. ಈಗ ತುಂಬ ದಿನ ಆಯಿತು, ನೀವು ಯಾವುದಾದ್ರೂ ಚೆಕ್ ಮಾಡಬೇಕಂದ್ರೆ ಗೊತ್ತಾಗುತ್ತೆ. ಪೇಮೆಂಟ್ ಯಾವುದೇ ಇಲ್ಲ, ಯಾಕಂದರೆ ನಾವು ಈಗ ಇನ್ಸ್ಟಾಲ್ ಮಾಡಿದ್ದೀವಲ್ಲ, ಅದರಿಂದ ಯಾವುದೇ ನೋಟಿಫಿಕೇಶನ್ ಕೂಡ ಬಂದಿಲ್ಲ. ಪ್ರೆಫರೆನ್ಸಸ್. ಹೆಲ್ಪ್. ಶೇರ್ ಆ್ಯಪ್. Stop record. Share help preferences. Okay. Preferences ಮೇಲೆ preferences on left. Start read payment in app settings. Preferences. Okay. ಇದರ ಮೇಲೆ ಕ್ಲಿಕ್ ಮಾಡಿ. Read payment info. If enabled, the app will read the payment information. Checked. Check box. Okay. ಇದನ್ನ ಚೆಕ್ ಇದೆ. ಪೇಮೆಂಟ್ ಇನ್ಫೋ ಇದನ್ನ ಆನೇ ಇರಲಿ. Announce payments. If enabled, whenever there's payment, it will be announced. Checked. Check box. ಇದು ಆನ್ ಆಗಿರಬೇಕು
payment. Voice set. Increase volume to max during announcement. If enabled, just before announcing payment info, the volume will be increased to maximum. Not checked. Checkbox. ಸೊ ಇದು ವಾಲ್ಯೂಮ್ನ ನಾವು ಏನಕ್ಕೆ ಕೇಳ್ತಿದ್ರು ಜಾಸ್ತಿ ಮಾಡಿ ಅಂದರೆ ಮ್ಯಾಕ್ಸಿಮಮ್ ವಾಲ್ಯೂಮ್ ಮಾಡಿ ಪೇಮೆಂಟ್ ನೋಟಿಫಿಕೇಶನ್ ಹೇಳುವಾಗ ಇದು ಜಾಸ್ತಿ ಸೌಂಡ್ ಮಾಡಿ ಹೇಳುತ್ತೆ. ಮ್ಯಾಕ್ಸಿಮಮ್ ಸೌಂಡು ಇದು ಆನ್ ಮಾಡಲಿ, ಆನ್ ಮಾಡ್ಕೊಳ್ಳಿ ನೀವು ಕೂಡ. Include sender name. If enabled, sender name will also be announced. Not checked. Checkbox. ಓಕೆ, ಸೆಂಡರ್ ನೇಮ್ ಅವ್ರ ಹೆಸರು ಹೇಳುತ್ತೆ. ಇದನ್ನು ಆನ್ ಮಾಡ್ಕೊಂಡ್ರೆ, ಇಲ್ಲಾಂದರೆ ಹೇಳಲ್ಲ. ಆನ್ ಮಾಡೋಣ. Checked. ಓಕೆ, Language to speak English. ಲ್ಯಾಂಗ್ವೇಜ್ ನೀವು 2 ಲ್ಯಾಂಗ್ವೇಜ್ನ ಸೆಟ್ ಮಾಡ್ಕೋಬೋದು. ನಾನು ಇಂಗ್ಲೀಷ್ ಕನ್ನಡ ಸೆಟ್ ಮಾಡ್ತೀನಿ. ನೀವು ಯಾವ್ದು ಬೇಕಾದ್ರೂ 2 ಲ್ಯಾಂಗ್ವೇಜ್ ಸೆಟ್ ಮಾಡ್ಕೋಬೋದು. ರೀಜನಲ್ ಲ್ಯಾಂಗ್ವೇಜ್ ಆಗಿರ್ಬೋದು. English. Checked. Checkbox. ಚೆಕ್ ಇದೆ. ಕನ್ನಡ. Not checked. ಓಕೆ, Checked. ನಾನು ಕನ್ನಡ ಇಂಗ್ಲೀಷ್ ಚೆಕ್ ಮಾಡಿದ್ದೀನಿ. Not checked. Not checked. Not checked. Phonum. Pay. Checked. Checkbox. ಪೇಟಿಎಮ್ Phonum. Checked. Checkbox. ಇವೆಲ್ಲ ಆನ್ ಆಗಿರಲಿ, ಆಫ್ ಆಗಿದ್ರೆ ಹೇಳಲ್ಲ. Google Pay. Checked. BIM UPI. Checked. BIM UPI. Checkbox. ಇವು 4 ಯೂಸ್ ಆಗುತ್ತೆ. ಪೇಮೆಂಟ್ ಬಂದರೆ ಹೇಳುತ್ತೆ. ನೆಕ್ಸ್ಟ್ ನಾವು ಟ್ರೈ ಮಾಡಿಲ್ಲ ಬೇರೆ ಆ್ಯಪ್ಗಳು. Reset. 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 Stop recording. ಓಕೆ, ಇದು ರೀಸೆಟ್ ಮಾಡಿದ್ರೆ ಮತ್ತೆ ಯಥಾಸ್ಥಿತಿಗೆ ಅದು ಬರುತ್ತೆ. ಸೊ ಫ್ರೆಂಡ್ಸ್, ನಾವೀಗ ಆಪ್ಷನ್ಸ್ ಎಲ್ಲ ಮುಗ್ದೋಗಿದೆ. ಇಷ್ಟೇ ನಾವು ಆಪ್ಷನ್ ಮಾಡಬೇಕಾಗಿರೋದು. ಈಗ ನಾವೊಂದು ಪೇಮೆಂಟ್ ಮಾಡಿ ನೋಡೋಣ. ಸೊ ಫ್ರೆಂಡ್ಸ್, ಈಗ ಪೇಮೆಂಟ್ ಮಾಡೋದಕ್ಕೆ ನಾನು ಹೇಳಿದ್ದೀನಿ, ನೋಡೋಣ ಅನೌನ್ಸ್ ಮಾಡುತ್ತೋ ಇಲ್ವೋ ಅಂತ. ನೀವು ಫೋನ್ಪೇ ಬಿಸ್ನೆಸ್ ಆ್ಯಪ್ಸ್ಗಳನ್ನು ಬಳಸ್ತಿದ್ರೆ ಈ ಉಪಯೋಗಗಳನ್ನು ಪಡ್ಕೋಬೋದು. ಕೆಲವೊಂದೊಂದು ಸಾರಿ ಅವು ಕಟ್ ಆಗುತ್ತೆ, ಅಮೌಂಟ್ ಆಗಿರ್ಬೋದು, ಏನಾಗಿರ್ಬೋದು. ಸೊ ಇದು ತುಂಬ ಈಸಿಯೆಸ್ಟ್ ವೇ ಅಂತ ನಾವು ಹೇಳ್ಬೋದು. ತುಂಬ ಚೆನ್ನಾಗಿದೆ. ಅದನ್ನು ಪೇಮೆಂಟ್ ಹೇಳೋದಕ್ಕೋಸ್ಕರನೇ ತಗೋತಾರೆ, ಮತ್ತು ಅದು ಎಲ್ಲ ಒಂದೇ ಕಡೆ ಇರುತ್ತೆ ಅಂತ ತಗೋತಾರೆ ಅಷ್ಟೇ. ಸೊ ಇದು ತುಂಬ ಯೂಸ್ಫುಲಿ ಅಂತ ನನಗನ್ಸುತ್ತೆ. ಗೂಗಲ್ ಪೇ ಮೂಲಕ ಗಣೇಶ್ ಜೆ ನಿಂದ 100 ರೂಪಾಯಿಗಳ ಪಾವತಿಯನ್ನು ಸ್ವೀಕರಿಸಲಾಗಿದೆ. ನೋಡಿ, Received payment of ₹100 from Ganesh J through Google Pay. ಸೊ ಫ್ರೆಂಡ್ಸ್, ಹೇಳ್ತಲ್ವ. ಸೊ ಇದೇ ರೀತಿ ನೀವು ಕೂಡ ಸೆಟ್ ಮಾಡಿಕೊಂಡು ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ಈ ಆ್ಯಪ್ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಫೇವ್ರೆಟ್ UPI ಆ್ಯಪ್ ಯಾವುದು ಅಂತ ನೀವು ಕಾಮೆಂಟ್ ಮಾಡಿ. ನನ್ನ ಫೇವ್ರೆಟ್ UPI ಆ್ಯಪ್ ಗೂಗಲ್ ಪೇ. ಸೊ ನೀವು ಯಾವುದನ್ನು ಬಳಸ್ತೀರಾ ಜಾಸ್ತಿ? ಸೊ ನೆಕ್ಸ್ಟ್ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.